ನಮ್ಮ ಮಂಗಳೂರಲ್ಲಿ ಮಾಧವ್ ಉಳ್ಳಾಲ್ ಸರ್ ಇದುವರೆಗೂ ಸುಮಾರು ಸಿಟಿ ಮತ್ತು ಗ್ರಾಮೀಣ ಪ್ರದೇಶಗಳನ್ನ ಸೇರಿಸಿ ಸುಮಾರು 5 ಲಕ್ಷಕ್ಕಿಂತಲೂ ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಪೋಷಿಸ್ತಾ ಬಂದಿದ್ದಾರೆ. ಆ್ಯಂಡ್ ಹೆಮ್ಮೆಯ ಒಬ್ಬ ಪರಿಸರ ಪ್ರೇಮಿ ಅಂತ ಹೇಳೋದಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಸರ್, ಈಗ ಮಳೆ ಬೀಳ್ತಾ ಇದೆ ಮಂಗಳೂರಲ್ಲಿ, ಯಾವ್ಯಾವ ಗಿಡಗಳನ್ನು ಸಿಟಿಯವರು ಆಯ್ಕೆ ಮಾಡ್ಕೋಬಹುದು, ಸಿಟಿಯಿಂದ ಸ್ವಲ್ಪ ಹೊರಗೆ ಜಾಗ ಬೇಕಾದಷ್ಟಿದ್ರೆ ಅವ್ರು ಯಾವ್ಯಾವ ಗಿಡಗಳನ್ನು ಆಯ್ಕೆ ಮಾಡ್ಕೋ? ನಗರದ ಒಳಗಿನ ಪ್ರದೇಶದಲ್ಲಿ ನಮಗೆ ಪೊನ್ನುರಾಜ್ ಡಿ ಸಿ ಇರುವಾಗ ಒಮ್ಮೆ ಕರೆದು ಹೇಳಿದರು, ಉಳ್ಳಾಳ್ರೆ ಇಲ್ಲಿ ನಗರದ ಒಳಗಡೆ ಅಪಾಯಕಾರಿ ಗಿಡಗಳನ್ನು ನೆಡಬೇಡಿ ಅನ್ನುವಂಥದ್ದು. ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ಅದರ ನಂತರ ನಾನು ಎಲ್ಲಿಯೂ ಕೂಡ ದೊಡ್ಡ ಮರಗಳನ್ನು, ಅಪಾಯಕಾರಿ ಮರಗಳನ್ನು ನೆಟ್ಟಿಲ್ಲ. ಅಲ್ಲಿ ಹೂವು ಆಗುವಂಥದ್ದು ಅಥವಾ ಆಯುರ್ವೇದದ ಗಿಡಗಳು ಅಥವಾ ಹಣ್ಣು ಕೊಡುವಂಥ ಅಥವಾ ಹೂವಿನ ಗಿಡಗಳು, ಕನಿಷ್ಠ ಅಂದರೆ ಹೂವಿನ ಗಿಡಗಳನ್ನು ಆದರೂ ನೆಟ್ಟು ನಾವು ಪ್ರಕೃತಿಯನ್ನು ಪೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಹೊರಗಡೆ ಬಂದರೆ ದೊಡ್ಡ ದೊಡ್ಡ ಮರಗಳನ್ನು ಹಾಕ್ಬೋದು, ದೊಡ್ಡ ಮರಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. ಭೂಮಿಯ ವಿಸ್ತಾರವನ್ನು ನೋಡಿಕೊಂಡು ಎಂಡೇಂಜರ್ ಸ್ಪೀಸೀಸ್ ಅಂದರೆ ಅಳಿವಿನಂಚಿನಲ್ಲಿರತಕ್ಕಂಥ ಪಶ್ಚಿಮ ಘಟ್ಟದ ವಿಶೇಷ ತಳಿಗಳಿದೆ. ನಾವು ಪಿಲಿಕುಳದಲ್ಲಿ ಹೋಗಿ ಕೇಳಿದರೆ ಅಥವಾ ಅರಣ್ಯ ಇಲಾಖೆಯಲ್ಲಿ ಹೋಗಿ ಕೇಳಿದರೆ ವಿಶೇಷ ತಳಿಗಳನ್ನು ಅವ್ರು ಕೊಡ್ತಾರೆ. ಅದನ್ನು ತಂದು ನೆಟ್ಟು 3 ವರ್ಷ ಸಣ್ಣ ಮಕ್ಕಳನ್ನು ಹೇಗೆ ಸಾಕ್ತೇವೆ ಅದೇ ಥರ ಅದಕ್ಕೆ ಲಾಲನೆ ಪೋಷಣೆಯನ್ನು ಮಾಡಿದರೆ ಖಂಡಿತವಾಗಿ ಈ ಭೂಮಿಗೆ ಆಧಾರವಾಗಿ ನಮಗೆ ಚೈತನ್ಯವನ್ನು ತುಂಬುವಂಥ ಒಂದು ಮರವಾಗಿ ಬೆಳೆಯುತ್ತೆ. ಇನ್ನೊಂದು, ಈಗ ಗಿಡಗಳು ಬೇಕು ಅಂತ ಹೇಳುವವರು ಸರ್ಕಾರದಿಂದ ಹೇಗೆ ಗಿಡಗಳನ್ನು ಪಡ್ಕೋಬಹುದು? ಬಹಳ ಸುಲಭ. ಅರಣ್ಯ ಇಲಾಖೆ ಪಡೀಲ್ ನರ್ಸರಿಗೆ ಹೋಗ್ಬೋದು. ಅಲ್ಲಿ ತಮ್ಮ ಒಂದು ಆಧಾರ್ ಕಾರ್ಡ್ನ ಒಂದು ಪ್ರತಿಯನ್ನು ಅವರಿಗೆ ಕೊಟ್ಟರೆ ತಕ್ಷಣ ನಿಮ್ಮ ಬೇಡಿಕೆಯ ಗಿಡಗಳಲ್ಲಿ ಸಿಗತ್ತೆ. ತಕ್ಷಣ ಲೋಡ್ ಮಾಡಿಕೊಂಡು ಬರ್ಬೋದು. ಎಲ್ಲಿ ನೀವು ಜಾಗ ಆಯ್ಕೆ ಮಾಡಿದ್ದೀರಿ ಅಲ್ಲಿ ನೆಡಿ. ಆದರೆ ಅದನ್ನು 3 ಅಥವಾ 4 ವರ್ಷ ಲಾಲನೆ ಪಾಲನೆ ಮಾಡುವುದನ್ನು ತಪ್ಪಿಸಬೇಡಿ. ಅದಕ್ಕೆ ಹಿಂತಿರುಗಿ ನೋಡು ಅನ್ನುವಂಥ ನನ್ನ ಒಂದು ಕನಸಿದೆ. ಆ ಹಿಂತಿರುಗಿ ನೋಡು ಅನ್ನುವಂಥದ್ದನ್ನು ಯಾಕೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನೆಟ್ಟ ಗಿಡ 3ರಿಂದ 4 ವರ್ಷ ನಾವು ಹಿಂತಿರುಗಿ ನೋಡಿದರೆ, ಅಂದರೆ ಅದರ ಬುಡಕ್ಕೆ ಬಂದು ನಾವು ಅದಕ್ಕೆ ನೀರು ಎಂಬ ಪ್ರೀತಿಯನ್ನು ಕೊಟ್ಟರೆ ಖಂಡಿತವಾಗಿ ಈ ಭೂಮಿಗೆ, ನಿಮಗೆ ಮತ್ತು ಪ್ರಕೃತಿಗೆ ಆಧಾರವಾಗಿ ಬದುಕ. ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಗಿಡ ನೆಡುವವರು ಯಾವ ಹಣ್ಣಿನ ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕು? ಸ್ಥಳೀಯ ಮಟ್ಟದಲ್ಲಿ ಬೆಳೆಯುವಂಥ 100 ಗಿಡಗಳಿದೆ. ಇಲ್ಲಿ ನೇರಳೆ ಇಡ್ಬೋದು, ಜಂಬು ನೇರಳೆ ಇಡ್ಬೋದು, ಮಾವು ಇರ್ಬೋದು, ಹಲಸು, ಹೀಗೆ ಬೇರೆ ಬೇರೆ ನಾನಾ ಜಾತಿಯ ಗಿಡಗಳು ಇಲ್ಲಿ ಬೆಳೆಸ್ತಾರೆ. ನಾನು ಇತ್ತೀಚೆಗೆ ಒಂದು ಅಧ್ಯಯನವನ್ನು ಮಾಡಿದಾಗ 1703 ಗಿಡಗಳು ನಮ್ಮ ಇಡೀ ಈ ಭೂಮಿಯಲ್ಲಿ ಬೆಳೆಯತಕ್ಕಂಥ ಮರಗಳಿದೆ. ಅಲ್ಲಿನ ಮರಗಳನ್ನು ಇಲ್ಲಿ ತಗೊಂಡು ಬಂದರೆ ಇಲ್ಲಿ ಎಷ್ಟು ಈ ಟೆಂಪ್ರೇಚರ್ಗೆ, ಇಲ್ಲಿನ ಮಳೆಗೆ ಸಂಬಂಧಪಟ್ಟಂತೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಮತ್ತು ಟೆಂಪ್ರೇಚರ್ ಎಷ್ಟು ಡಿಗ್ರಿ ಇರುತ್ತೆ, ಇದಕ್ಕೆ ಪೂರಕವಾಗಿ 103 ಗಿಡಗಳನ್ನು ನೆಡಬಹುದು ಅನ್ನುವಂಥ ಒಂದು ಅಧ್ಯಯನದಿಂದ ನಮಗೆ ಸಾಬೀತಾಗಿದೆ. ಓಕೆ. ಹಾಗೆ ಈಗ ಗಿಡಗಳನ್ನು ನೆಡುವವರು, ನನಗೇನು ಗೊತ್ತಿಲ್ಲ ಗಿಡಗಳ ಬಗ್ಗೆ ಅಂತ ಹೇಳುವವರಿಗೆ ಎಷ್ಟು ಆಳ ಹೊಂಡವನ್ನು ತೆಗಿಬೇಕು ಅದ್ರ ಬಗ್ಗೆ, ಹಾಗೆ ನೆಡುವಾಗ ಅವರು ಅನುಸರಿಸಬೇಕಾದಂತಹ ಟಿಪ್ಸ್? ಅದು ಅವರು ಆಯ್ಕೆ ಮಾಡಿದ ಗಿಡ ಗಾತ್ರ ಯಾವುದು ಅಂತ ಇದೆ, ಅದರಲ್ಲಿ ಇರತಕ್ಕಂಥ ತೊಟ್ಟೆ ಯಾವುದು ಅಂತ ಇದೆ. ಆ ಬ್ಯಾಗ್ ಬೇರೆ ಬೇರೆ ಗಾತ್ರದಿದೆ. 6, 9, 8, 12, 10, 14, 14, 20 ಹೀಗೆ ಬೇರೆ ಬೇರೆ ಗಾತ್ರದಲ್ಲಿ ತೊಟ್ಟೆಗಳಿರುತ್ತೆ. ಅದರಲ್ಲಿ ಮಣ್ಣುಗಳಿರ್ತದೆ ಅಷ್ಟೇ ದೊಡ್ಡದು. ಅದರ ಗಾತ್ರವನ್ನು ನೋಡಿಕೊಂಡು ನಾವು ಹೊಂಡವನ್ನು ಮಾಡುವಂಥದ್ದು. ಹೊಂಡ ತೆಗೆದು ಆ ಗಿಡವನ್ನು ನೆಡಬೇಕಿದ್ರೆ ಒಂದು ಹಿಡಿಯಸ್ಸು ಗೊಬ್ಬರವನ್ನು ಹಾಕುವಂಥದ್ದು ಮತ್ತು ಅದಕ್ಕೆ ಆಧಾರವಾಗಿ ಒಂದು ಕೋಲನ್ನು ಕೊಡುವಂಥದ್ದು. ಕೋಲಿನ ಜೊತೆ ಅದಕ್ಕೆ 8 ಆಕೃತಿಯಲ್ಲಿ ಆ ಗಿಡವನ್ನು ಬಂಧಿಸುವಂಥದ್ದು, ಕಟ್ಟುವಂಥದ್ದು. ಅದು 3ರಿಂದ 4 ವರ್ಷ ಅದರ ಜೊತೆ ಇರಬೇಕು. ಆ ಗಿಡ ಬೆಳೀಬೇಕಿದ್ರೆ ಆ ಕೋಲು ಆಧಾರವಾಗಿ ಅದಕ್ಕೆ ಇರುತ್ತೆ. ತಾಯಿಗೆ ಮಗು ಯಾವ ರೀತಿ ಬೆಳಿಬೇಕನ್ನುವಂಥದ್ದು ತಾಯಿಗೆ ಸ್ಪಷ್ಟವಾಗಿರುತ್ತೆ. ಆ ಮಗುವಿಗೆ ಆಧಾರವಾಗಿ ತಾಯಿ ಹೇಗೆ ಕೈಯನ್ನು ಕೊಡುತ್ತಾಳೆ, ಮಗು ಎದ್ದು ಬಿದ್ದು ಹೇಗೆ ನಡೆದಾಡಲಿಕ್ಕೆ ಪ್ರಾರಂಭ ಆಗತ್ತೆ, ಆ ಸಂದರ್ಭದಲ್ಲಿ ಕೈ ಬಿಟ್ಟರೆ ಖಂಡಿತವಾಗಿ ಅದು ಹೆಮ್ಮರವಾಗಿ ಬದುಕತ್ತೆ. ಸೂಪರ್ ಸರ್. ಮಕ್ಕಳಿಗೆ ಯಾಕೆ ನಾವು ಪರಿಸರ ಪ್ರೀತಿಯನ್ನು ಕಲಿಸಬೇಕು ಮತ್ತು ಹೇಗೆ ಕಲಿಸ್ಬೋದು ಸರ್? ನಾನು ಈ ವರ್ಷ ಒಂದು ಶಾಲೆಗೆ ಮೊನ್ನೆ ಹೋಗಿದ್ದೆ. ಅಲ್ಲಿನ ಮುಖ್ಯ ಶಿಕ್ಷಕರು, ಅದರ ಪ್ರಾಂಶುಪಾಲರು ಏನು ಮಾಡಿದ್ದಾರೆ ಅಂದರೆ, 5 ಅಥವಾ 6ನೇ ವರ್ಷದ ಮಕ್ಕಳಿಗೆ ನಾವು ಈ ಬಾರಿಯಿಂದ ಮಣ್ಣಿನಲ್ಲಿ ಅವರು ಕಳೀಬೇಕು, ಅಂದರೆ ಮಣ್ಣಿನಲ್ಲಿ ಆಟ ಆಡಬೇಕು, ಗದ್ದೆಗೆ ಬರಬೇಕು, ಕೃಷಿಯನ್ನು ಮಾಡಬೇಕು ಅನ್ನುವ ಒಂದು ಕಾರಣದಿಂದ ದಕ್ಷ ಪ್ಲೇ ಸ್ಕೂಲ್ ಅನ್ನುವಂಥದ್ದು ಕೊಲ್ಯದಲ್ಲಿದೆ. ಈ ಮಕ್ಕಳನ್ನು 60 ಮಕ್ಕಳನ್ನು ಕೂಡ ಈ ವರ್ಷದಿಂದ ನಾವು
ಬೇರೆ ಬೇರೆ ಕಡೆಗೆ ಗಿಡ ಪ್ರಾರಂಭ ಮಾಡುವಲ್ಲಿಂದ ಬೀಜ ಮೊಳಕೆಗೆ ಹಾಕಿದ ಮೇಲೆ ಅಲ್ಲಿಂದ ಪ್ರಾರಂಭ ಆಗಿ ಗಿಡ ಹೇಗೆ ಬರುತ್ತೆ, ಗಿಡವನ್ನು ಹೇಗೆ ನಾಟಿ ಮಾಡಬೇಕು ಮತ್ತು ಅದನ್ನು ಹೇಗೆ ಸಾಕಬೇಕು ಅನ್ನುವಂಥದ್ದನ್ನು ಮೂಲದಿಂದಲೇ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನನ್ನು ರಾಯಭಾರಿಯನ್ನು ಕೂಡ ತಗೊಂಡಿದ್ದಾರೆ. ನನಗೆ ಇನ್ನು 1 ವರ್ಷ ಅಲ್ಲಿ ಜವಾಬ್ದಾರಿ ಇದೆ. ಎಸ್, ಮಂಗಳೂರಲ್ಲಿ ನೀವು ಬಹಳಷ್ಟು ಜಾಗಗಳಿದೆ ಅಲ್ವಾ? ದೇವಸ್ಥಾನ ಇರ್ಬೋದು, ತುಂಬಾ ಇದೆ. ರುದ್ರಭೂಮಿಗಳಿರ್ಬೋದು ಅಥವಾ ಚರ್ಚ್ ಇರುವಂತ ಜಾಗಗಳಲ್ಲಿ ನಮ್ಮಲ್ಲಿ ಅದಕ್ಕೋಸ್ಕರ ಮನಸ್ಸು ಬೇಕು. ಎಲ್ಲಿಯೂ ಜಾಗ ಸಿಗುತ್ತೆ, ಎಲ್ಲ ಕಡೆಯಲ್ಲಿ ಜಾಗ ಇದೆ. ನಮ್ಮಲ್ಲಿ ಒಂದು ಮನಸ್ಸು ಅನ್ನುವಂಥದ್ದು, ಆ ಗಿಡಗೆ ಪ್ರೀತಿ ಕೊಡುವಂಥ ಮನಸ್ಸು ಇದ್ದರೆ ಖಂಡಿತವಾಗಿ 1000 ಅಲ್ಲ ಲಕ್ಷಾಂತರ ಗಿಡ ನೆಟ್ಟು ಸಾಕಲಿಕ್ಕೆ ಅವಕಾಶ ಇದೆ. ಎಸ್, ನೆಟ್ಟು ಬರುವುದಾದ್ರೂ ಸಹ ನೀವು ಅಲ್ಲಿಗೆ ಹೋಗಿ ಗಿಡ ನೆಟ್ಟು ಬರ್ತೀರಿ ಅನ್ನುವಂಥದ್ದಿದೆ. ಗಿಡ ನೆಟ್ಟು ಬರುವುದು ಮಾತ್ರ ಅಲ್ಲ, 3 ರಿಂದ 4 ವರ್ಷ ಅದನ್ನು ನಾವು ಸಾಕಿ ಸಲಹುತ್ತೇವೆ. ಓಕೆ, ರಾಜ್ಯದ ಯಾವುದೇ ಯಾವುದೇ ಭಾಗದಲ್ಲಿ, ಇಡೀ ದೇಶದ ಯಾವುದೇ ಭಾಗದಲ್ಲಿ ನಿಮ್ಮನ್ನ ಸಂಪರ್ಕಿಸಬಹುದು. ಖಂಡಿತ. ಎಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಸಾಕಲ್ವಾ? ಕೊಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ನಮಸ್ತೆ. ನಿಮ್ಮ ಈ ಕಾರ್ಯ ನಿರಂತರವಾಗಿ ಹೀಗೆ ಸಾಕ್ತಾ ಇರಲಿ, ಒಂದಿಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ಆಶಯ ನಮ್ಮದು. ಸಮಾಜಕ್ಕೋಸ್ಕರ ಬಹಳಷ್ಟನ್ನು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ತೆ. ಎಲ್ಲಿ ನೋಡಿದರೂ ಹಣ್ಣುಗಳಿರಬೇಕು, ಎಲ್ಲಿ ನೋಡಿದರೂ ಜನ ಅದನ್ನು ಎಂಜಾಯ್ ಮಾಡಬೇಕು. ಪ್ರವಾಸಿಗರು ಬಂದರೂ ಕೂಡ ನಗರಕ್ಕೆ ಅದನ್ನು ತಿನ್ನಬೇಕು ಮತ್ತು ಆ ಮರದ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆ ನನ್ನಲ್ಲಿತ್ತು. ಇತ್ತೀಚಿನ 10-15 ವರ್ಷದ ಒಂದು ಅವಧಿಯನ್ನು ನೋಡಿದರೆ ಜನ ತುಂಬ ಆಸೆ ಪಡ್ತಾರೆ, ಹಣ್ಣುಗಳದ್ದೇ ಗಿಡ ಆಗಬೇಕು, ಉಳ್ಳಾಡ್ರೆ ಹಣ್ಣದ್ದೇ ತಂದು ಬನ್ನಿ. ಎಲ್ಲ ಕಡೆಯಲ್ಲಿ ಇದೇ ಒಂದು ಬೇಡಿಕೆ. ಅದಕ್ಕೋಸ್ಕರ ನಾವು ಅದಕ್ಕೆ ಪೂರಕವಾಗಿ ಅವರ ಆಸೆ ಏನಿದೆ ನೋಡಿ, ಅವರು ಆಸೆ ಪಟ್ಟಂಥ ನಾವು ಗಿಡವನ್ನು ನಾವಲ್ಲಿ ನೆಟ್ಟರೆ ಖಂಡಿತವಾಗಿ ನಾವದಲ್ಲಿ ಹಿಂತಿರುಗಿ ನೋಡುವ ಪ್ರಶ್ನೆಯೇ ಬರುವುದಿಲ್ಲ. ಅದಕ್ಕೆ ಅವರು ಪಾಲನೆ, ಪೋಷಣೆ, ನೀರನ್ನು ಹಾಕುವುದು ಮತ್ತು ಅದರ ರಕ್ಷಣೆಯನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ಯಾರು ನಮಗೆ ಆ ಬೇಡಿಕೆಯನ್ನಿಟ್ಟು ಆ ಗಿಡವನ್ನು ನಡೆಸಿದ್ದಾರೆ ಖಂಡಿತವಾಗಿ ತಗೊಂಡಿದ್ದಾರೆ, ತಗೊಳ್ತಾರೆ. ಓಕೆ.